ಬಳ್ಳಾರಿಯಲ್ಲಿ ಬರಗಾಲಕ್ಕೆ ತೊಗರಿ ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿದೆ. ಮಳೆ ಬೀಳದೆ 2 ತಿಂಗಳುಗಳಿಂದ ಬಾಡಿ ಹೋಗ್ತಾ ಇದೆ ತೊಗರಿ ಬೆಳೆ. ಬಳ್ಳಾರಿಯ ಸಂಗನಕಲ್ಲು ಗ್ರಾಮದಲ್ಲಿ ಬೆಳೆದಿರುವಂತಹ ತೊಗರಿ ಬೆಳೆ ನೂರಾರು ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ್ದಾರೆ ತೊಗರಿ ಬೆಳೆಯನ್ನ ಅಲ್ಲಿನ ರೈತರು. ಆದರೆ ಅಲ್ಲಿ ಬೆಳೆ ಮಾತ್ರ ಒಣಗೋಗ್ತಾ ಇದೆ. ಕಾರಣ ಏನು ಅಂದರೆ ನೀರಿಲ್ಲ. ಇಷ್ಟಾದರೂ ಕೂಡ ಬರ ಅಧ್ಯಯನ ಮಾಡೋದಕ್ಕೆ ಅಂತ ಹೇಳಿ ಸರ್ಕಾರ ಮುಂದಾಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ರೈತರು ಮಳೆ ಬರ್ತಾ ಇಲ್ಲ, ಡ್ಯಾಮ್ನಿಂದ ಕಾಲುವೆಗೆ ನೀರನ್ನು ಕೂಡ ಹರಿಸ್ತಾ ಇಲ್ಲ. ನಾವೇನು ಮಾಡಬೇಕು? ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನು ಬೆಳೆದಿದ್ದೀವಿ, ಆದರೆ ಆ ಬೆಳೆ ಎಲ್ಲ ಒಣಗೋಗ್ತಾ ಇದೆ. 2 ತಿಂಗಳಾಗ್ತಾ ಬಂತು ಸ್ವಾಮಿ, ನಮ್ಮ ಬೆಳೆ ಕೊಳಿತಾ ಇದೆ, ಒಣಗೋಗ್ತಾ ಇದೆ, ಬಾಡ್ ಹೋಗ್ತಾ ಇದೆ. ನಮ್ಮ ಬೆಳೆ ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ. ನೀರೇ ಬಿಡದೇ ಇದ್ರೆ ಇದು ಸಂಪೂರ್ಣವಾಗಿ ಒಣಗಿನೇ ಹೋಗುತ್ತೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ, ಎಕರೆಗೆ ಸಾವಿರಾರು ರೂಪಾಯಿ ಇರಂತೆ ಖರ್ಚು ಮಾಡಿ ನಾವು ಬೆಳೆದಿದ್ದೀವಿ. ಒಂದೊಂದು ಎಕರೆಗೆ 30ರಿಂದ 50 ಸಾವಿರವರೆಗೂ ಖರ್ಚು ಮಾಡಿದ್ದೀವಿ ನಾವು ಬೆಳೆಯೋದಕ್ಕೆ. ಇದನ್ನು ಇಷ್ಟೆಲ್ಲ ಹಣ ಖರ್ಚು ಮಾಡಿ ನಾವು ಒಳ್ಳೆ ಲಾಭ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ವಿ. ಆದರೆ ಮಳೆ ಬರದೆ ಇವಾಗ ಸಮಸ್ಯೆ ಎದುರಾಗಿದೆ. ಹೋಗಲಿ, ಡ್ಯಾಮಿಂದಾದರೂ ನೀರು ಬಿಡಿ ಅಂತ ಕೇಳ್ತಾ ಇದ್ದರೆ ಡ್ಯಾಮಿಂದನೂ ನೀವು ನೀರು ಬಿಡ್ತಾ ಇಲ್ಲ. ನಮ್ಮ ಬೆಳೆಗಳೆಲ್ಲ ಒಣಗೋಗ್ತಾ ಇದೆ, ಬಾಡಿ ಹೋಗ್ತಾ ಇದೆ. ಇನ್ನು ಲಾಭ ಹಾಳಾಗೋಯ್ತು, ನಮಗೆ ನಾವು ಹಾಕಿರೋ ದುಡ್ಡೇ ವಾಪಸ್ ಬರಲ್ಲ. ದಯವಿಟ್ಟು ಬಂದು ಬರ ಅಧ್ಯಯನ ಮಾಡಿ, ಬರ ಅಧ್ಯಯನವನ್ನು ಮಾಡಿ ನಮಗೆ ಸೂಕ್ತ ಪರಿಹಾರವನ್ನು ಕಲ್ಪಿಸಿ ಅಂತ ಬೇಡ್ಕೋತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಬರ ಅಧ್ಯಯನದ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ, ಹೋಗಿಲ್ಲ, ಬರ್ತಾ ಇಲ್ಲ ನಮ್ಮ ಹತ್ರ ಅಂಥೇಳಿ ಆರೋಪ ಮಾಡ್ತಾ ಇರುವಂಥದ್ದು.